ನಮಸ್ಕಾರ. ನನ್ನ ಹೆಸರು ಗಿರೀಶು. ನಾನು ಮೂಲತಃ ಕೃಷಿ ಸೂಕ್ಷ್ಮಾಣುಶಾಸ್ತ್ರ ಓದಿರುವಂಥವನು, ಟ್ರೈನ್ಡ್ ಅಗ್ರಿಕಲ್ಚರ್ ಮೈಕ್ರೋಬಯಾಲಜಿಸ್ಟು. ಆದರೆ ಈಗ ಸದ್ಯಕ್ಕೆ ಬೇರೆ ಕೆಲಸದಲ್ಲಿ ನಾನು ನಿರತನಾಗಿದ್ದೇನೆ. ಜೊತೆಗೆ ನನ್ನ ಈ ಒಂದು ಸಣ್ಣ ತೋಟವನ್ನು ಸಹ ನಿರ್ವಹಣೆ ಮಾಡ್ತೇನೆ. ಒಂದು 15 ದಿವಸಕ್ಕೊಮ್ಮೆ ಬಂದು ನಿರ್ವಹಣೆ ಮಾಡ್ಕೋತೀನಿ. ಸೊ ನಾನು ಪರಿಸರ ಸ್ನೇಹಿ ಕೃಷಿ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋ ನೋಟಿಫಿಕೇಷನ್ ಬರ್ತದೆ ಅಂತ ಹೇಳ್ತಾ, ಇವತ್ತಿನ ವಿಚಾರ ಏನು ಹೇಳೋಕೆ ಹೋಗ್ತಾ ಇದ್ದೀನಿ ಅಂದರೆ, ಮುಖ್ಯವಾಗಿ ನಾವು ಈಗ ಕೃಷಿಯಲ್ಲಿ ಬ್ರಾಡಾಗಿ ರಾಸಾಯನಿಕ ಕೃಷಿ ಮತ್ತು ಇನ್ನೊಂದು ಎಕೋ ಫ್ರೆಂಡ್ಲಿ ಫಾರ್ಮಿಂಗ್ ಅಥವಾ ಪರಿಸರ ಸ್ನೇಹಿ ಕೃಷಿ ಬ್ರಾಡಾಗಿ ಹೇಳೋದಾದರೆ, ಆ ಪರಿಸರ ಸ್ನೇಹಿ ಕೃಷಿಯಲ್ಲಿ ನಮಗೆ ಇವುಗಳೆಲ್ಲ ಬರುವಂಥದ್ದೇನು, ಸಾವಯವ ಕೃಷಿ ಆಗಿರ್ಬೋದು, ಅಥವಾ ಈ ರೀಜನರೇಟಿವ್ ಅಗ್ರಿಕಲ್ಚರ್ ಆಗಿರ್ಬೋದು, ಅಥವಾ ಪುನರುಜ್ಜೀವನ ಕೃಷಿ, ಅಥವಾ ನ್ಯಾಚುರಲ್ಲು ಸಹಜ ಕೃಷಿ, ಏನೇನೋ ಕೃಷಿಗಳಿದಾವಲ್ಲ, ಇವೆಲ್ಲ ಬ್ರಾಡಾಗಿ ಕಮ್ ಅಂಡರ್ ದ ಅಂಬ್ರಲಾ ಆಫ್ ಎಕೋ ಫ್ರೆಂಡ್ಲಿ ಫಾರ್ಮಿಂಗ್ ಅಥವಾ ಪರಿಸರ ಸ್ನೇಹಿ ಕೃಷಿಯಲ್ಲಿ ಬರ್ತದೆ. ಸೊ ಈ ವಿಡಿಯೋ ಮೂಲಕ ನಾನು ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂತಂದರೆ, ಈಗ ನಾವು ಈ ಎಲ್ಲ ರೀತಿಯ ಪರಿಸರ ಸ್ನೇಹಿ ಕೃಷಿಗಳಲ್ಲಿ ನಾವು ಯಾವ ರೀತಿ ಈಗ ಮುಖ್ಯವಾಗಿ ನಮ್ಮ ಯಾವುದೇ ಪ್ಲಾಂಟೇಶನ್ ಕ್ರಾಪ್ ಇರ್ಬೋದು, ಅಥವಾ ತರಕಾರಿ ಬೆಳೆಗಳಿರ್ಬೋದು, ಅಥವಾ ಯಾವುದೇ ಶಾರ್ಟ್ ಡ್ಯೂರೇಷನ್ ಅಲ್ಪಾವಧಿ ಬೆಳೆಗಳಿರ್ಬೋದು, ಅದು ಭತ್ತ ಇರ್ಬೋದು, ಜೋಳ ಇರ್ಬೋದು, ಅಥವಾ ದ್ವಿದಳ ಕಾಳುಗಳು ಅಥವಾ ಎಣ್ಣೆ ಕಾಳುಗಳಿರ್ಬೋದು, ಇವುಗಳಿಗೆ ಬರುವಂತಹ ರೋಗ ಬಾಧೆ ಮತ್ತು ಕೀಟ ಬಾಧೆಯಲ್ಲಿ ನಮ್ಮ ಏನು ಒಳಸುರಿಗಳಿದ್ದಾವೆ, ಇನ್ಪುಟ್ಸ್ಗಳಿದ್ದಾವೆ, ಇವನ್ನ ನಾವು ನಮ್ಮಲ್ಲೇ ತಯಾರು ಮಾಡ್ಕೋಬೋದಾ, ಅಥವಾ ನಾವು ಹೊರ್ಗಡೆಯಿಂದ ತಂದು ಹಾಕುವಂಥದ್ದ? ಹೊರ್ಗಡೆ ಏಕೆಂದರೆ ಈಗ ಎಷ್ಟೋ ತಜ್ಞರು ಹೇಳ್ತಾರೆ, ಅಥವಾ ನಾನು ನಂಬಿರೋದೇನು ಅಂತಂದರೆ, ಈ ಎಲ್ಲ ಮೂಲ ಉದ್ದೇಶ, ಈ ಎಲ್ಲ ಕೃಷಿಯ ಏನು ಎಕೋ ಫ್ರೆಂಡ್ಲಿ ಫಾರ್ಮಿಂಗ್ನ ಮೂಲ ಉದ್ದೇಶ ಏನು ಅಂತಂದರೆ, ನಾವು ಹೊರಗಡೆಯಿಂದ ಒಳಸುರಿಗಳನ್ನು ತರೋದನ್ನು ನಾವು ಅವಾಯ್ಡ್ ಮಾಡಬೇಕು. ಸೊ ನಾವು ಕೃಷಿಯಲ್ಲಿ ಸುಸ್ಥಿರತೆಯನ್ನು ಹೊಂದಬೇಕು ಅಂತಂದರೆ, ಒಂದು ಸ್ಥಿರತೆಯನ್ನು ಕಾಣಬೇಕು ಅಂತಂದರೆ, ನಾವು ನಮಗೆ ಬೇಕಾಗಿರುವಂತಹ ಇನ್ಪುಟ್ಸ್ನ ನಮ್ಮ ತೋಟದಲ್ಲೇ ತಯಾರು ಮಾಡ್ಕೋಬೇಕು. ಅದನ್ನೇ ನಾರಾಯಣ ರೆಡ್ಡಿ ಅವರು ಹೇಳ್ತಾ ಇದ್ದಿದ್ದು, ಎಕ್ಸೆಪ್ಟ್ ಬೀಜಗಳನ್ನು ಒಂದನ್ನು ಬಿಟ್ಟು ಇನ್ನೆಲ್ಲವನ್ನು ನಾವೇ ಖುದ್ದಾಗಿ ತಯಾರು ಮಾಡ್ಕೊಂಡ್ರಷ್ಟೇ ನಾವು ಸ್ಥಿರತೆಯನ್ನು ಹೊಂದೋದಕ್ಕೆ ಸಾಧ್ಯವಾಗ್ತದೆ ಅಂತ ಅವರು ಕೂಡ ಹೇಳ್ತಾ ಇದ್ದಿದ್ದು. ಹಾಗಾಗಿ ಏಕೆಂದರೆ ಇವುಗಳನ್ನೆಲ್ಲ ಹೊರ್ಗಡೆಯಿಂದ ನಾವು ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಇರ್ಬೋದು, ಅಥವಾ ಬೇರೆ ನ್ಯಾಚುರಲ್ ಫಾರ್ಮಿಂಗ್ ಇರ್ಬೋದು, ಇವುಗಳನ್ನೆಲ್ಲ ನಾವು ಬೇಕಾದಂತಹ ಇನ್ಪುಟ್ಸ್ ನಾವು ಹೊರಗಡೆಯಿಂದ ತಂದು ಮಾಡೋದಾದರೆ, ಅದು ಆಗ ಈ ರಾಸಾಯನಿಕ ಕೃಷಿಗೂ ಮತ್ತು ಈ ಥರದ ಕೃಷಿಗಳಿಗೂ ಏನೂ ವ್ಯತ್ಯಾಸ ಬರೋದಿಲ್ಲ. ಸೊ ಅಂದರೆ ಎರಡೂ ಈ ರಾಸಾಯನಿಕ ಕೃಷಿ ಅಷ್ಟೇ ಇದು ಕೂಡ ದುಬಾರಿ, ಆದರೆ ಅದರಲ್ಲಿ ನಾವು ಸುಸ್ಥಿರತೆಯನ್ನು ಕಾಣೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಈಗ ಏನು ಈ ವಿಡಿಯೋ ಮೂಲಕ ನಾನು ಹೇಳೋದಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ಈ ಒಂದಷ್ಟು ಇನ್ಪುಟ್ಸ್ಗಳು, ಎಸ್ಪೆಷಲಿ ಬಯೋಲಾಜಿಕಲ್ಸ್ ಅಥವಾ ಜೈವಿಕ ಸಂವರ್ಧಕಗಳಿದ್ದಾವೆ, ಇವುಗಳನ್ನ ನಾವು ಹೊರಗಡೆಯಿಂದ ತಂದು ಹಾಕೋದು ಸರಿನಾ, ಅಥವಾ ನಾವು ಈಗ ಜೀವಾಮೃತ ಅಂಥದ್ದೆಲ್ಲ ಇದೆಯಲ್ಲ, ಅದನ್ನೇ ಮಾಡಿಕೊಂಡು ನಾವು ನಮ್ಮ ತೋಟ ಅಥವಾ ಬೇರೆ ತರಕಾರಿ ಬೆಳೆ ಅಥವಾ ಇನ್ಯಾವುದೇ ಬೆಳೆಗಳನ್ನ ರೋಗ ಅಥವಾ ಕೀಟ ಬಾಧೆ ನಿರ್ವಹಣೆ ಮಾಡ್ಕೋಬೇಕಾ ಅನ್ನೋದ್ರ ಒಂದು ಗೊಂದಲಗಳಿವೆ. ಆ ಗೊಂದಲಕ್ಕೆ ಒಂದು ಸ್ಪಷ್ಟನೆಯನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಈ ವಿಡಿಯೋ ಮುಖಾಂತರ. ಈಗ ನಮ್ಮ ತೋಟ ಆಗಿರ್ಬೋದು, ಅಥವಾ ಬೇರೆ ಅಲ್ಪಾವಧಿ ಬೆಳೆಗಳಿರ್ಬೋದು, ಇವೆಲ್ಲ ದೀರ್ಘಾವಧಿ ಪ್ಲಾಂಟೇಶನ್ ಕ್ರಾಪ್ಸು, ಪೆರಿನಿಯಲ್ ಕ್ರಾಪ್ಸ್ ಇವೆಲ್ಲ. ಸೊ ಅದು ನನ್ನ ಪ್ರಕಾರ ನಾವು ಈ ಬಯೋಲಾಜಿಕಲ್ಸ್ನ ತರುವಂಥದ್ದು ಹೊರಗಡೆಯಿಂದ ಕೆಲವೊಮ್ಮೆ ಬೇಕಾಗ್ತದೆ. ಅದಕ್ಕೆ ಉತ್ತರ ಬೇಕು ಮತ್ತು ಬೇಡ ಎರಡೂ ಇದೆ. ಅದಕ್ಕೆ ಉತ್ತರ ಯಾವಾಗ ಬೇಕು ಯಾವಾಗ ಬೇಡ ಅನ್ನೋದನ್ನು ಸ್ಪಷ್ಟನೆ ಕೊಡ್ತೀನಿ. ಹಾಗೆ ಅಲ್ಪಾವಧಿ ಬೆಳೆಗಳಿಗೆ ಬಂದಾಗ ನನ್ನ ಪ್ರಕಾರ ನೀವು ಜೀವಾಮೃತವನ್ನು ಕೊಡ್ತಾ ಇಲ್ಲ ಅಂತಂದರೆ, ಅಥವಾ ನಾವು ಆರೋಗ್ಯಕರವಾಗಿ ನಮ್ಮ ತೋಟದ ನಿರ್ವಹಣೆ ಅಥವಾ ಈ ಅಗ್ರೋ ಫಾರೆಸ್ಟ್ರಿ ಅಂತ ಇದೆಯಲ್ಲ, ಆ ರೀತಿ ಒಂದು ಸಂಯೋಜನೆಯನ್ನು ಮಾಡಿಕೊಂಡು ಅಲ್ಲಿನ ಪರಿಸರವನ್ನು ನಾವು ಆರೋಗ್ಯಕರವಾಗಿ ಇಟ್ಕೊಳ್ದೇ ನಾವು ಉಳುಮೆಯನ್ನು ಯಥೇಚ್ಛವಾಗಿ ಮಾಡಲೇಬೇಕಾಗ್ತದೆ ಅಲ್ಪಾವಧಿ ಬೆಳೆಗಳಲ್ಲಿ. ಆ ಸಮಯದಲ್ಲಿ ಈ ಬೇರೆ ಜೈವಿಕಗಳನ್ನ ಅಥವಾ ಬಯೋಲಾಜಿಕಲ್ಸ್ನ ತಂದು ಹಾಕೋದು ಅನಿವಾರ್ಯತೆ ಇರ್ತದೆ ಅಂತ ನನ್ನ ಅನಿಸಿಕೆ. ಒಂದೊಂದಾಗಿ ಅದಕ್ಕೆ ವಿವರಣೆ ಕೊಡ್ತೇನೆ ಶಾರ್ಟಾಗಿ. ಇವನ್ ಅದಕ್ಕೆ ಕೂಡ ಇವರು ನಾರಾಯಣ ರೆಡ್ಡಿ ಅವರು ಏನು ಹೇಳ್ತಾ ಇದ್ರು, ಈ ಬಯೋಲಾಜಿಕಲ್ಸ್ನ ಯೂನಿವರ್ಸಿಟಿ ಅವರು ಮಾರಾಟ ಮಾಡ್ತಾರಲ್ಲ, ಅದು ಒಂದು ನಗೆ ಪಾಟಲು ಅಂತ ಹೇಳ್ತಾ ಇದ್ರು.
ಅವರ ವಿಡಿಯೋಗಳನ್ನ ನೋಡಿದಾಗ ಅವ್ರು ಅಷ್ಟಕ್ಕೆ ಅದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಅವ್ರ ವ್ಯೂ ಏನು ಅಂಥೇಳಿ ಅದನ್ನು ಮುಂದಕ್ಕೆ ಅವರು ಜಸ್ಟಿಫೈ ಮಾಡಿಲ್ಲ ಅವರು. ಅದೊಂದು ದೊಡ್ಡ ನಗೆಪಾಟಲು. ಈ ಬಯೋ ಫರ್ಟಿಲೈಸರ್ಸ್ ಇರ್ಬೋದು ಅಥವಾ ಬಯೋ ಪೆಸ್ಟಿಸೈಡ್ಸ್ಗಳಿರ್ಬೋದು, ಇವುಗಳನ್ನೆಲ್ಲ ಯೂನಿವರ್ಸಿಟಿಯವ್ರು ಮಾರಾಟ ಮಾಡ್ತಾ ಇರೋದು ಒಂದು ದೊಡ್ಡ ನಗೆಪಾಟಲು ಅಂತ ಏನು ಕೇಳ್ತಾ ಇದ್ರು ಅಂತ ತಮ್ಮ ವ್ಯೂವನ್ನು ಅವರು ಮುಂದಕ್ಕೆ ಹೇಳಲಿಲ್ಲ. ಆದರೆ ನಾನು ಅರ್ಥ ಮಾಡ್ಕೊಂಡಿರೋದು ಏನು ಅಂತಂದರೆ, ಈ ಬಯೋ ಫರ್ಟಿಲೈಸರ್ಸ್ ಹಾಕೋದಾಗಲಿ, ನಮ್ಮ ಜಮೀನಿಗೆ ತಂದು ಅಥವಾ ಬಯೋ ಪೆಸ್ಟಿಸೈಡ್ಸ್ನ ಹಾಕೋದಾಗಲಿ, ಮುಖ್ಯವಾಗಿ ನಾವು ಸಾವಯವ ಇಂಗಾಲವನ್ನು ನಮ್ಮ ಮಣ್ಣಿನಲ್ಲಿ ಸಾವಯವ ಇಂಗಾಲವನ್ನು ವೃದ್ಧಿಸ್ಕೊಳ್ಳುವತ್ತ ನಾವು ನಮ್ಮ ಪ್ರಾಮುಖ್ಯತೆಯನ್ನು ಕೊಡ್ತಾ ಇಲ್ಲ, ಗಮನವನ್ನು ಹರಿಸ್ತಾ ಇಲ್ಲ ಅಂತ ಒಂದಿರ್ಬೋದು. ಅದನ್ನು ಸಾವಯವ ಇಂಗಾಲವನ್ನು, ಆರ್ಗ್ಯಾನಿಕ್ ಕಾರ್ಬನನ್ನು ಮಣ್ಣಿನಲ್ಲಿ ವೃದ್ಧಿಸದೆ ಸುಮ್ಮನೆ ತೊಗೊಂಬಂದು ಮಣ್ಣಿಗೆ ಹಾಕಿದರೆ ಆ ಸೂಕ್ಷ್ಮಾಣು ಜೀವಿಗಳು ಹೇಗೆ ಮಣ್ಣಿನಲ್ಲಿ ವೃದ್ಧಿ ಆಗ್ತವೆ? ಇವೆಲ್ಲ ದಡ್ಡ ಶಿಖಾಮಣಿಗಳು, ಮೂರ್ಖ ಶಿಖಾಮಣಿಗಳು ಅನ್ನೋ ರೀತಿಯಲ್ಲಿ ಅವರು ಹೇಳ್ತಾ ಇದ್ದಿದ್ದಿರ್ಬೋದು. ಅಥವಾ ಈ ಸೂಕ್ಷ್ಮಾಣು ಜೀವಿಗಳೆಲ್ಲ ನೈಸರ್ಗಿಕವಾಗಿ ನಮ್ಮ ತೋಟದಲ್ಲೇ ಇರ್ಬೋದು ಅಥವಾ ನಮ್ಮ ಜಮೀನು ಹೊಲದಲ್ಲೇ ನೈಸರ್ಗಿಕವಾಗಿ ಅವೇ ವೃದ್ಧಿಯಾಗುವಂತಹ ಒಂದು ಅವಕಾಶವನ್ನು ಅಥವಾ ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಇದನ್ನು ಕೃತಕವಾಗಿ ಲ್ಯಾಬ್ನಲ್ಲಿ ತಯಾರಿಸಿದಂತಹ ಸೂಕ್ಷ್ಮಾಣು ಜೀವಿಗಳನ್ನ ತಗೊಬಂದು ನಮ್ಮ ಹೊಲಕ್ಕೆ ಹಾಕುವಂಥದ್ದಲ್ಲ ಅನ್ನೋ ಒಂದು ಅವರ ವ್ಯೂ ಇರ್ಬೋದು. ಹಾಗಾಗಿ ಈಗ ನೋಡ್ತಾ ಇದ್ದೀರಲ್ಲ, ಈಗ ನಾನು ನಿಂತಿರುವಂಥ ಜಾಗದಲ್ಲಿ ನಾನು ತೋಟವನ್ನು ಕನ್ಸರ್ವೇಷನ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಮೂಲಕ ನಾನು ನಿರ್ವಹಣೆ ಮಾಡ್ತಾ ಇದ್ದೀನಿ. ಅಂತಂದರೆ ಈಗ ಹೊಸದಾಗಿ ಈ ವಿಡಿಯೋ ನೋಡ್ತಾ ಇರೋರಿಗೆ ಸಂರಕ್ಷಣಾ ಕೃಷಿ ಪದ್ಧತಿಯಲ್ಲಿ ಮುಖ್ಯವಾಗಿ 3 ತತ್ವಗಳು. ಒಂದು ತೋಟವನ್ನು ಉಳುಮೆ ಮಾಡದೇ ಇರುವಂಥದ್ದು, ಎರಡನೇದು ಮಲ್ಚಿಂಗು, ಅದು ಲೈವ್ ಮಲ್ಚಿಂಗ್ ಇರ್ಬೋದು ಅಥವಾ ಬಿದ್ದಂತಹ ತೆಂಗಿನ ಗರಿಯನ್ನು ಅಲ್ಲೇ ಸುತ್ತ ಹಾಕಿ ಮಲ್ಚ್ ಮಾಡುವಂಥದ್ದು. ಇದರಿಂದ ಅನೇಕ ಉಪಯೋಗಗಳಿವೆ, ಅದನ್ನು ಹಿಂದಿನ ವಿಡಿಯೋಗಳಲ್ಲೂ ಸಹ ಹೇಳಿದ್ದೀನಿ. ಮತ್ತು ಡೈವರ್ಸಿಟಿಯನ್ನು ಮೇಂಟೈನ್ ಮಾಡುವಂಥದ್ದು, ಜೀವ ವೈವಿಧ್ಯತೆಯನ್ನು. ಈಗ ನಾವು ಉಳುಮೆ ಮಾಡಲಿಲ್ಲ ಅಂತಂದರೆ ತಾನಾಗೇ ಇಲ್ಲಿ ಅನೇಕ ಕಳೆ ಗಿಡಗಳು ಏನು ಬರ್ತವೆ ಅವೆಲ್ಲ ಬೋತ್ ಫ್ಲೋರಾ ಮತ್ತು ಫಾನಾ ಎರಡು ಪ್ರಾಣಿ ಸಂಕುಲಗಳಲ್ಲೂ ಸಹ ಸಾಕಷ್ಟು ವೈವಿಧ್ಯತೆಯನ್ನು ನಾನಿಲ್ಲಿ ಕಾಣ್ತಾ ಬಂದಿದ್ದೀನಿ. ಅದರಿಂದ ಸಾವಯವ ಇಂಗಾಲ ಕೂಡ ಮಣ್ಣಿನಲ್ಲಿ ಇಂಪ್ರೂವ್ ಆಗ್ತದೆ. ನೈಸರ್ಗಿಕವಾಗಿ ಎಲ್ಲ ಸೂಕ್ಷ್ಮಾಣು ಜೀವಿಗಳು ಇಲ್ಲಿ ಬಂದು ವೃದ್ಧಿಯಾಗುವಂತಹ ವಾತಾವರಣ ನಿರ್ಮಾಣ ಆಗ್ತದೆ. ಅದು ಟ್ರೈಕೋಡರ್ಮಾ ಇರ್ಬೋದು, ಸೂಡೋಮೋನಾಸ್ ಇರ್ಬೋದು, ಮೈಕೋರೈಸಾ ಇರ್ಬೋದು. ಈ ರೀತಿ ಒಂದು ವಾತಾವರಣವನ್ನು ನಿರ್ಮಾಣ ಮಾಡ್ಕೊಂಡಾಗ ನಾವು ಹೊರಗಡೆಯಿಂದ ಯಾವುದೇ ಸೂಕ್ಷ್ಮಾಣು ಜೀವಿಗಳನ್ನ ತಂದು ಅಥವಾ ಜೈವಿಕಗಳನ್ನ ತಂದು ಹಾಕುವಂತಹ ಅವಶ್ಯಕತೆ ಬಹಳ ಕಡಿಮೆ ಇರ್ತದೆ. ಆದ್ರೂ ಕೂಡ ಯಾವಾಗ ಹಾಕಬೇಕಾಗತ್ತೆ ಅಂತಂದರೆ, ಒಂದು ವೇಳೆ ನೀವು ಹೊಸದಾಗಿ ತೋಟ ಮಾಡ್ತಾ ಇದ್ದರೆ ಜೀವಾಮೃತವನ್ನು ತಯಾರು ಮಾಡೋದಕ್ಕೆ ನಿಮಗೆ ಅವಕಾಶ ಇಲ್ಲ, ನಿಮಗೆ ಸಮಯ ಇಲ್ಲ, ನೀವು ಅಲ್ಲೇ ಇದ್ಕೊಂಡು ನೀವು ಒಂದು ಕೃಷಿಯನ್ನು ಮಾಡ್ತಾ ಇಲ್ಲ ಅಂತಂದರೆ, ಆಗ ಈ ನಮ್ಮ ಬೆಳಗ್ಗೆ ಅಂದರೆ ಇವತ್ತಿನ ದಿನಗಳಲ್ಲಿ ಒಂದು ತೋಟವನ್ನು ಎಸ್ಟಾಬ್ಲಿಷ್ ಮಾಡೋದು, ಅದು ಯಾವುದೇ ಇರಲಿ, ತೆಂಗಿರಲಿ, ಅಡಿಕೆ ಇರಲಿ, ಅಥವಾ ಇವನ್ ಒಂದು ಕರಿಮೆಣಸು, ಕಾಳು ಮೆಣಸುಗಳನ್ನ ನಾವು ಒಂದು ಎಸ್ಟಾಬ್ಲಿಷ್ ಒಂದು ಹಂತದ ತಲುಪೋವರೆಗೂ ಅವುಗಳನ್ನ ನಿರ್ವಹಣೆ ಮಾಡೋದು ಬಹಳ ಸವಾಲಾಗಿದೆ, ಇವತ್ತು ಭಾರಿ ಚಾಲೆಂಜಿಂಗು. ಹಾಗಾಗಿ ಅಂಥ ಸಮಯದಲ್ಲಿ ನಾವು ಜೀವಾಮೃತವನ್ನು ನಾವು ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತಂದರೆ ನಾವು ಇದ್ರ ಮೇಲೆ ಅವಲಂಬನೆ ಆಗಬೇಕಾಗ್ತದೆ. ಅದರಲ್ಲಿ ಏನು ತಪ್ಪಿಲ್ಲ. ಪ್ರಾರಂಭದಿಂದನೇ ನಾವು ಜೀವಾಮೃತ ಆಗಲಿ ಅಥವಾ ನಾವು ಈ ಬಯೋಲಾಜಿಕಲ್ಸ್ನ ಹೊರಗಡೆಯಿಂದ ತಂದು ಹಾಕೋದ್ರಿಂದ ಅಲ್ಲಿ ಈ ಟ್ರೈಕೋಡರ್ಮಾ ಇರುವುದು ಉಪಯುಕ್ತ ಬೆನಿಫಿಷಿಯಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್ನ ಸಂಖ್ಯೆ ವೃದ್ಧಿಗೊಂಡು ಅಲ್ಲಿ ಈ ರೋಗ ಹರಡುವಂತಹ ಪ್ಲಾಂಟ್ ಪ್ಯಾಥೋಜನ್ಸ್ ಏನಿರ್ತವೆ ಅವುಗಳನ್ನ ಸಪ್ರೆಸ್ ಮಾಡೋದಕ್ಕೆ ಸಹಾಯ ಆಗ್ತದೆ. ಇಲ್ಲ ಅಂದರೆ ತುಂಬ ಚಿಕ್ಕ ಸಸಿಯಿಂದನೇ ಸೊರಗು ರೋಗ ಇರ್ಬೋದು ಅಥವಾ ಸುಳಿ ಕೊಳೆ ರೋಗ ಇರ್ಬೋದು. ಈ ಥರದವು ಈಗ ಇಲ್ಲಿ ನೋಡಿ ಬನ್ನಿ ತೋರಿಸ್ತಾ ಇದ್ದೀನಿ. ಈಗ ನೋಡಿ ನನ್ನಲ್ಲಿ ಇದು ಒಂದು ತೋಟ, ಇದು ಮಿಕ್ಸ್ಡ್, ಇಲ್ಲಿ ಹಳೆ ಮರಗಳು ಇದ್ದಾವೆ, ಇಲ್ಲಿ ಒಂದಷ್ಟು ಸಸಿಗಳು ಇದ್ದಾವೆ. ಈಗ ನನ್ನ ಹಿಂದೆ ಕಾಣ್ತಾ ಇರುವಂಥದ್ದೆಲ್ಲ ಒಂದಷ್ಟು ಆರೋಗ್ಯವಾಗಿರುವಂತಹ ಸಸಿಗಳು. ಈಗ ಇತ್ತೀಚೆಗೆ ಇಲ್ಲಿ ನೋಡ್ತಾ ಇರ್ಬೋದು, ಈ ಸಸಿ ಇದು ಸುಮಾರು 3.5 ವರ್ಷ ಆಗಿದೆ. ಇದ್ರ ಸುಳಿ ಕೊಳ್ತೋಗಿದೆ ನೋಡಿ, ಅಲ್ಲೊಂದು ಅದ್ರ ಸುಳಿನೂ ಸಹ ಕೊಳ್ತೋಗಿದೆ. ಇದು ಏನು ಸೂಚಿಸುತ್ತೆ ಅಂತಂದರೆ, ಇಲ್ಲಿ ಇನ್ನೂ ಉಪಯುಕ್ತ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಆ್ಯಸಂಟ್ ಔಟ್ನಂಬರ್ಡ್ ದ ಪ್ಲಾಂಟ್ ಪ್ಯಾಥೋಜನ್ಸ್. ಆ ಪ್ಲಾಂಟ್ ಪ್ಯಾಥೋಜನ್ಸ್ ಸಂಖ್ಯೆಯಲ್ಲಿ ಇನ್ನೂ ಅವುಗಳು ಹೆಚ್ಚಾಗಿದೆ, ನಮ್ಮ ಉಪಯುಕ್ತ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಕಡಿಮೆ ಇದೆ ಅನ್ನುವಂಥದ್ದು ಒಂದು ಸೂಚನೆ ಇರ್ಬೋದು.
ಮತ್ತು ನೀರಿನ ನಿರ್ವಹಣೆ ಸಹ ಬಹಳ ಮುಖ್ಯ ಇದರಲ್ಲಿ. ಆ ವಿಚಾರ ಒಂದು ಹೇಳೋದಾದರೆ, ಯಾಕೆ ಅಂತಂದರೆ ನಾನು ಡ್ರಿಪ್ ಇರಿಗೇಷನ್ ಮಾಡಿಸಿಲ್ಲ, ನಾನು ಹಾಯಿಸುವ ಪದ್ಧತಿಯಲ್ಲೇ ಮಾಡ್ತಾಯಿದ್ದೀನಿ. ಸೊ ಈ ಸಸಿಗಳ ಮೂಲಕ ಇದ್ರ ಮೂಲಕ ನಾನು ನೀರನ್ನು ತಗೊಂಡು ಹೋಗೋದ್ರಿಂದ ನಾನು ಒಂದು ಸರಿ ಕಾಲುವೆ ಮಾಡ್ಕೊಂಡಿದ್ದೆ, ಅದು ಈಗ ಸದ್ಯಕ್ಕಿಲ್ಲ. ಅಥವಾ ಈ ಕೊಳವೆ ಪೈಪ್ಗಳಿದಾವಲ್ಲ, ಕರಿ ಪೈಪ್ಗಳು, ಕಪ್ಪು ಪೈಪ್ಗಳು, ಅದುಗಳ ಮೂಲಕ ತಗೊಂಡೋದಾಗ ಈ ಸಸಿಗೆ ಆ ಸಸಿಗೆ ತುಂಬ ತೇವಾಂಶ ಆಗಿರೋದ್ರಿಂದ ಕೂಡ ಸೊ ಇವುಗಳು ಸುಳಿ ಕೊಳೆ ರೋಗ ಅಥವಾ ಪ್ಯಾಥೋಜನ್ಸು ಅಭಿವೃದ್ಧಿ ಆಗೋದಕ್ಕೆ ಇಲ್ಲಿ ಅನುಕೂಲಕರವಾದಂತಹ ವಾತಾವರಣ ಇದ್ರಿಂದ ಇವುಗಳು ಇವತ್ತು ಸುಳಿ ಹಾಳಾಗಿರುವಂಥದ್ದು. ಸೊ ಹಾಗಾಗಿ ತೇವಾಂಶ ಕೂಡ ಡ್ರಿಪ್ ಇರಿಗೇಷನ್ ನಾವು ಸಿಸ್ಟಮ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ಪ್ರತಿ ವಾರ ಅಥವಾ ಪ್ರತಿ 4 ದಿವಸಕ್ಕೊಮ್ಮೆ ಬೋರ್ವೆಲ್ ಆನ್ ಮಾಡಿ ಡ್ರಿಪ್ ಇರಿಗೇಷನ್ ಮೂಲಕ ಯಥೇಚ್ಛವಾಗಿ ನೀರು ಕೊಡೋದ್ರ ಮೂಲಕನೂ ನಾವು ನಮ್ಮ ಬೆಳೆಗಳನ್ನ, ಪ್ಲಾಂಟೇಶನ್ ಕ್ರಾಪ್ಸ್ನ ನಾವು ರೋಗಕ್ಕೆ ತುತ್ತಾಗೋಂಗೆ ನಾವು ಮಾಡ್ತೀವಿ. ಹಾಗಾಗಿ ನೀರು ಕೊಡುವಂಥದ್ದು ಸಹ ಭಾಳ ಮುಖ್ಯ. ಸೊ ಹೀಗೆ ಸಂಕ್ಷಿಪ್ತವಾಗಿ ಒಂದು ಸಮರೈಸ್ ಮಾಡೋದಾದರೆ, ತೋಟಗಾರಿಕೆ ಬೆಳೆಯಲ್ಲಿ ಅಥವಾ ಪೆರಿನಿಯಲ್ ಅಥವಾ ಈ ಪ್ಲಾಂಟೇಶನ್ ಕ್ರಾಪ್ಸಿಗೆ ಬರೋದಾದರೆ, ನೀವು ಪ್ರಾರಂಭದಿಂದನೂ ಜೀವಾಮೃತವನ್ನು ಕೊಡೋದಾದರೆ ನೀವು ಹೊರಗಡೆಯಿಂದ ತಂದು ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ಇವನ್ ಕೆಲವೊಂದಷ್ಟು ರೈತರಿದ್ದಾರೆ, ಸೊ ಅವರು ಯಾವುದೇ ಇವನ್ ಗ್ರೋ ಆಧಾರಿತ ಕೃಷಿಯನ್ನು ಮಾಡ್ತಾ ಇಲ್ಲ, ಹೊರಗಡೆಯಿಂದನೂ ಯಾವುದೇ ಬಯೋಲಾಜಿಕಲ್ಸ್ ತಂದಿಲ್ಲ, ಆದ್ರೂ ಸಹ ಅವರ ತೋಟ ಯಾವುದೇ ರೋಗ ಅಥವಾ ಕೀಟ ಬಾಧೆ ಇಲ್ದೇ ಆರೋಗ್ಯಕರವಾಗಿರುವಂಥದ್ದನ್ನು ನಾನು ಹಿಂದೆ ನಮ್ಮ ಚಾನಲ್ನಲ್ಲೇ ತೋರಿಸಿದ್ದೀನಿ, ಅಥವಾ ನಾನು ಬೇರೆಯವ್ರನ್ನ ಸಹ ನೋಡಿದ್ದೀನಿ. ಸೊ ಹೀಗೆ ಮತ್ತು ಈಗ ಜೀವಾಮೃತ ಅಂತಂದರೆ ಅದು ಒಂದು ಮಿಕ್ಸ್ಡ್ ಮೈಕ್ರೋಬಿಯಲ್ ಕಲ್ಚರು. ಈಗ ನಮಗೆ ಟ್ರೈಕೋಡರ್ಮಾ ಯಥೇಚ್ಛವಾಗಿ ಅದು ಬಯೋ ಕಂಟ್ರೋಲ್ ಏಜೆಂಟ್ ಅದು. ಸೊ ಟ್ರೈಕೋಡರ್ಮಾ ಇರ್ಬೋದು, ಸೂಡೋಮೋನಸ್ ಇರ್ಬೋದು, ಅವೆರಡೇ ಇರೋದಿಲ್ಲ. ಈವನ್ ಅದರಲ್ಲಿ ಪೊಟ್ಯಾಶ್ ಸಾಲ್ಬಲೈಸಿಂಗು ಅಥವಾ ಫಾಸ್ಫೇಟ್ ಸಾಲ್ಬಲೈಸಿಂಗ್ ಬ್ಯಾಕ್ಟೀರಿಯಾಗಳಿರ್ತವೆ, ಅಥವಾ ಫ್ರೀ ಲಿವಿಂಗ್ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾಗಳಿರ್ತವೆ. ಇವೆಲ್ಲ ಸೂಕ್ಷ್ಮಾಣುಜೀವಿಗಳ ಮಿಶ್ರಣ ಅದು. ಸೊ ಹಾಗಾಗಿ ನಮಗೆ ಈಗ ಬಯೋ ಕಂಟ್ರೋಲ್ ಆ್ಯಕ್ಟಿವಿಟಿ ಬೇಕಾಗಿರ್ತದೆ ನಮ್ಮ ತೋಟಕ್ಕೆ. ಸೊ ಆಗಿದ್ದಾಗ ನಾವು ಕನ್ಸಿಸ್ಟೆಂಟಾಗಿ ಕೊಡೋದು ಬಹಳ ಮುಖ್ಯ. ಸೊ ನಾನೀಗ ತೋರಿಸ್ದಾಗೆ ನಾನು ಈಗ ಟ್ರೈಕೋಡರ್ಮಾ ನಾನು ವೀಡಿಯೋಗಳಲ್ಲಿ ನಾನೇ ತೋರಿಸಿ ನಾನೇ ಹಾಕಿಲ್ಲ ಅಂತ ಇಲ್ಲ, ನಾನು ಕೂಡ ಟ್ರೈಕೋಡರ್ಮಾ ಹಾಕಿದ್ದೀನಿ. ಸೊ ಯಥೇಚ್ಛವಾಗಿ ಸ್ವಲ್ಪ ನೀರು ಆಗಿರ್ಬೋದು, ಆ ಕಾರಣದಿಂದ ಕೊಳೆ ರೋಗ ಆಗಿರ್ಬೋದು. ಆದರೆ ಟ್ರೈಕೋಡರ್ಮಾ ನಾನು ಕಳೆದ ಮುಂಗಾರಿನಲ್ಲಿ 1 ಸರಿ ಹಾಕಿದ್ದಷ್ಟೇ. ಸೊ ಕನ್ಸಿಸ್ಟೆನ್ಸಿ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅಂತಂದರೆ ನಾವು ಈಗ ನನ್ನ ವಿಡಿಯೋ ಮೂಲಕನೇ ಒಬ್ಬರು ವಿಶ್ವಾಂತರ್ ಅಂತೇಳಿ ಯೂಟ್ಯೂಬ್ ಮೂಲಕನೇ ನಾವು ಪರಿಚಯ ಆದಂಥವ್ರು. ಸೊ ಅವರು ತುಂಬ ಕೇರ್ಫುಲ್ಲಾಗಿ ತಮ್ಮ ತೋಟವನ್ನು ನಿರ್ವಹಣೆ ಮಾಡ್ತಾಯಿದ್ದಾರೆ. ಅಂದರೆ ಕನ್ಸಿಸ್ಟೆಂಟಾಗಿ ಅವರು ಜೀವಾಮೃತವನ್ನು ತಯಾರಿಸ್ತಿಲ್ಲ. ಸೊ ಬಯೋಲಾಜಿಕಲ್ಸ್ನ ಅವರ ಡ್ರಿಪ್ ಮೂಲಕ ಒದಗಿಸುವಂಥದ್ದು ಬೆಳೆಗಳಿಗೆ. ಸೊ ಹೀಗೆ ಮಾಡೋದ್ರಿಂದ ನಿರಂತರವಾಗಿ ಈ ಬಯೋ ಕಂಟ್ರೋಲ್ ಆ್ಯಕ್ಟಿವಿಟಿ ಏನಿರ್ತದೆ, ಈ ಜೈವಿಕ ನಿಯಂತ್ರಣ ಚಟುವಟಿಕೆ ಏನಿರ್ತದೆ, ಅದು ನಿರಂತರವಾಗಿ ಆಗ್ತಾ ಇರೋದ್ರಿಂದ ತಮ್ಮ ಬೆಳೆ ರಕ್ಷಣೆ ಆಗ್ತಾ ಇರ್ತದೆ. ಸೊ ಹಾಗೆ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನೀವು ಈ ರೀತಿ ಜೀವಾಮೃತ ಆದರೆ ಮೊದಲಿಂದನೂ ಕೊಟ್ಕೊಂಡು ಬರೋದಾದರೆ, ಅಲ್ಲಿ ಉಪಯುಕ್ತ ಸೂಕ್ಷ್ಮಾಣು ಜೀವಿಗಳು ಔಟ್ ನಂಬರ್ ಆದರೆ ಪ್ಯಾಥೋಜನ್ಸ್ಗಿಂತ, ಆಗ ನಿಮ್ಮ ಬೆಳೆ ಯಾವುದೇ ಇದಿಲ್ದೇ, ರೋಗ ಇಲ್ದೇ ಅಥವಾ ಕೀಟಬಾಧೆ ಇಲ್ದೇ. ಈಗ ಮೆಟಾರೀಸಿಯಮು, ಅದ್ರ ಬಗ್ಗೆನೂ ಹೇಳಿದ್ದೆ. ಮೆಟಾರೀಸಿಯಮ್ ಅದು ರೂಟ್ ಕಟಿಂಗ್ ವರ್ಮ್ಸ್, ಅವುಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ನಾವು ಮೆಟಾರೀಸಿಯಮ್ ತರಲೇಬೇಕಾಗ್ತದೆ. ಸೊ ನಾವು ಈಗ ಆರ್ಗ್ಯಾನಿಕ್ಕು, ನ್ಯಾಚುರಲು, ನಾವು ಹೊರಗಡೆಯಿಂದ ಯಾವುದೇ ಇನ್ಪುಟ್ಸ್ ತರಬಾರ್ದು ಅಂತ ಕೂತ್ಕೊಂಡ್ರೆ, ನಾವು ಮೆಟಾರೀಸಿಯಮ್ ನಮಗೆ ಜೀವಾಮೃತದಲ್ಲಿ ಅದು ಒಂದು ಸಣ್ಣ ಪ್ರಮಾಣದಲ್ಲಿ, ಒಂದು ಸಣ್ಣ ಪರ್ಸೆಂಟೇಜಲ್ಲಿ ಇರ್ತದೆ ಹೊರತು ಅದೇ ಯಥೇಚ್ಛವಾಗಿರೋದಿಲ್ಲ. ಹಾಗೆ ಮೆಟಾರೀಸಿಯಮ್ ಇರ್ಬೋದು, ಬೆವೇರಿಯಾ ಇರ್ಬೋದು, ವರ್ಟಿಸೀಲಿಯಮ್ ಇರ್ಬೋದು, ಇಂಥವುಗಳನ್ನ ಸೊ ಕೊಡಬೇಕು. ಅದು ಅವಶ್ಯಕತೆ ತಕ್ಕ ಹಾಗೆ ನಿಮ್ಮಲ್ಲಿ ಆ ರೂಟ್ ಕಟಿಂಗ್ ವರ್ಮ್ಸ್ ಇದೆ ಅಂತಂದರೆ ಮೆಟಾರೀಸಿಯಮ್ ಹಾಕೋದು, ಹೊರಗಡೆಯಿಂದ ತಂದು ಹಾಕೋದ್ರಲ್ಲಿ ತಪ್ಪಿಲ್ಲ. ಆದರೆ ಮೊದಲೇ ಹೇಳಿದಾಗೆ ನಮ್ಮ ತೋಟದಲ್ಲಿ ಸಾವಯವ ಇಂಗಾಲ ಮತ್ತು ಬೇಕಾದಷ್ಟು ಮಾತ್ರ ತೇವಾಂಶ ಮತ್ತು ಲೈವ್ ಮಲ್ಚಿಂಗು, ಈ ಸೂರ್ಯನ ಶಾಖದಿಂದ ಅಥವಾ ಮಣ್ಣಿನ ಸಾಯಿಲ್ ಟೆಂಪ್ರೇಚರ್ ರೆಗ್ಯುಲೇಟ್ ಆಗೋ ಹಾಗೆ ನೋಡ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಇನ್ನು ಈ ಅಲ್ಪಾವಧಿ ಬೆಳೆಗಳಿಗೆ ಬರೋದಾದರೆ, ಅಲ್ಪಾವಧಿ ಅದು ತರಕಾರಿಗಳಿಗಾದರೆ ಅಥವಾ ಬೇರೆ ಯಾವುದೇ ಭತ್ತ ಇರಲಿ ಅಥವಾ ಜೋಳ ಇರಲಿ ಅಥವಾ ಈ ತೊಗರಿ ಇರಲಿ, ಶೇಂಗಾ ಅಥವಾ ಇನ್ಯಾವುದೇ ಎಣ್ಣೆಕಾಳುಗಳಿರಲಿ, ಇಲ್ಲಿ ಏನಾಗ್ತದೆ ನೋಡಿ, ಈಗ ಇಲ್ಲಿ ನಾವು ಮಲ್ಚ್ ಮಾಡಿಟ್ಟಿರೋದ್ರಿಂದ ಇಲ್ಲಿ ಇದರದೇ ಆದಂತಹ ಒಂದು ಪರಿಸರ ಮೈಕ್ರೋಬಿಯಲ್ ಎಕೋಸಿಸ್ಟಮ್ ಏನಿದೆ,
ಈ ಸೂಕ್ಷ್ಮಾಣು ಜೀವಿಗಳ ಒಂದು ಸುಂದರವಾದಂತಹ ಏನು ಒಂದು ಪರಿಸರ ನಿರ್ಮಾಣ ಆಗಿರ್ತದೆ, ಅದನ್ನು ನಾವು ಈ ಅಲ್ಪಾವಧಿ ಬೆಳೆ ಬಂದಾಗ ಅಥವಾ ಶಾರ್ಟ್ ಡ್ಯೂರೇಷನ್ ಕ್ರಾಪ್ಸ್ ಬಂದಾಗ ಅದನ್ನು ಡಿಸ್ಟರ್ಬ್ ಮಾಡ್ತೀವಿ. ಯಾಕೆಂತಂದರೆ ನಾವು ಅಲ್ಲಿ ಬಿತ್ತನೆ ಮಾಡಬೇಕು ಅಂತಂದರೆ ನಾವು ಉಳುಮೆ ಮಾಡಲೇಬೇಕಾಗ್ತದೆ. ಸೊ ಆಗ ಉಳುಮೆ ಮಾಡಿದಾಗ ಅಲ್ಲಿರುವಂತಹ ಎಲ್ಲ ಸೂಕ್ಷ್ಮಾಣು ಜೀವಿಗಳು ಈ ಎಲ್ಲ ಹಾರ್ಶ್ ಕಂಡೀಷನ್ಸ್ಗೆ ತೆರೆದಿಟ್ಕೊಳ್ಳೋದ್ರಿಂದ ಅವುಗಳೆಲ್ಲ ನಾಶವಾಗ್ತವೆ. ಸೊ ತರಕಾರಿ ಬೆಳೆಯೋದಾದರೆ, ಸೊ ಯಾಕೆ ಇವತ್ತು ತರಕಾರಿಯಲ್ಲಿ ಅಷ್ಟೊಂದು ರಾಸಾಯನಿಕ ಬಳಕೆ ಆಗ್ತಾಯಿದೆ? ಯಾಕೆಂದರೆ ನಾವು ಫಾರ್ಮ್ ಎಕೋಸಿಸ್ಟಮ್ ಏನಿದೆ ಅದನ್ನು ನಾವು ಸಂಪೂರ್ಣವಾಗಿ ಹದಗೆಡಿಸ್ಕೊಂಡಿದ್ದೀವಿ. ಸೊ ಪ್ರತಿ ವಾರಕ್ಕೊಮ್ಮೆ, ಪ್ರತಿ 4 ದಿವಸಕ್ಕೊಮ್ಮೆ ಒಂದಲ್ಲ ಒಂದು ರಾಸಾಯನಿಕವನ್ನು ಸಿಂಪಡಣೆ ಮಾಡಬೇಕಾದಂಥ, ಅದರ ಮೇಲೆ ಅಷ್ಟೊಂದು ಓವರ್ ಡಿಪೆಂಡೆಂಟ್ ಅವಲಂಬನೆ ಆಗಿರುವಂತಹ ಇವತ್ತು ಸಿಚುವೇಶನ್ ಬಂದಿರೋದೇ ನಾವು ನಮ್ಮ ಫಾರ್ಮನ್ನು ಏನು ಪರಿಸರವನ್ನು ಆರೋಗ್ಯಕರವಾದಂಥ ಪರಿಸರವನ್ನು ಹದಗೆಡಿಸ್ಕೊಂಡಿರೋದ್ರಿಂದ. ಸೊ ಹಾಗಾಗಿ ಅಲ್ಲಿ ಏನು ಟ್ರೈಕೋಡರ್ಮಾ ಇರ್ಬೋದು, ಸೂಡೋಮೋನಾಸ್ ಇರ್ಬೋದು, ಅಥವಾ ಬೇರೆ ಕೀಟಬಾಧೆಗಳಿಗೆ ವರ್ಟಿಸೀಲಿಯಂ ಇರ್ಬೋದು, ಏಫಿಡ್ಸ್ಗೆ ಅಥವಾ ಥ್ರಿಪ್ಸ್ಗೆ ಅಥವಾ ಮೆಟಾರೀಸಿಯಮ್ ಅಥವಾ ಬೆವೇರಿಯಾ, ಇಂಥವುಗಳನ್ನ ನಾವು ತಂದು ಹಾಕಲೇಬೇಕಾಗ್ತದೆ. ಸೊ ನಾನು ಆ ಮುಂದಿನ ವೀಡಿಯೋಗಳಲ್ಲಿ ಮತ್ತು ಇವನ್ ತೊಗರಿಯಲ್ಲೂ ಸಹ ನಾವು ಉಳುಮೆ ಮಾಡಿದಾಗ ಅಲ್ಲಿರುವಂತಹ ಏನು ಮೈಕ್ರೋಬಿಯಲ್ ಎಕೋಸಿಸ್ಟಮ್ನ ಡಿಸ್ಟರ್ಬ್ ಮಾಡಿರ್ತೀವಿ, ಹದಗೆಡಿಸಿರ್ತೀವಿ ಮಣ್ಣಲ್ಲಿ. ಸೊ ಮತ್ತೆ ನಾವು ಅದನ್ನು ರೀಬಿಲ್ಡ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಬೀಜೋಪಚಾರದಿಂದನೇ ಇಂಥವುಗಳನ್ನ ತರಕಾರಿಗಿರಲಿ ಅಥವಾ ಬೇರೆ ಈ ಅಲ್ಪಾವಧಿ ಬೆಳೆಗಳಿಗಿರಲಿ ಅಲ್ಲಿ ನಾವು ಬಯೋಲಾಜಿಕಲ್ಸ್ನ ತಂದು ಹಾಕಬೇಕು. ಸೊ ನಾನು ಕೆಲವರು ಹೇಳ್ಬೋದು ನಾವು ಜೀವಾಮೃತದಲ್ಲೇ ನಾವು ಇದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತಂದರೆ ಅದು ಕೂಡ ಒಳ್ಳೆಯದೇ. ನೀವು ಪ್ರಾರಂಭದಿಂದನೂ ನೀವು ಅದನ್ನು ಮಾಡಿಕೊಂಡು ಏನು ಶಾಲೋ ಅಥವಾ ತುಂಬ ಆಳವಾದಂತಹ ಉಳುಮೆ ಮಾಡ್ದೇ ಮೇಲ್ಮೇಲೆ ಉಳುಮೆ ಮಾಡಿಕೊಂಡು ನಿಮ್ಮ ತೋಟದ ಅಥವಾ ಹೊಲದ ಒಂದು ಆರೋಗ್ಯವನ್ನು ಕಾಪಾಡಿಕೊಂಡು ಬಂದಿದ್ದರೆ ನೀವು ಜೀವಾಮೃತದಲ್ಲೇ ಮಾಡ್ಕೊಂಡು ಹೋಗ್ಬೋದು. ಹೀಗೆ ಯಾಕೆಂತಂದರೆ ಒಂದಷ್ಟು ಗೊಂದಲಗಳಿದ್ದಾವೆ, ನಾವು ಹೊರಗಡೆಯಿಂದ ಏನು ತಂದು ಹಾಕಬಾರ್ದು, ಇಲ್ಲ ಅಂತಂದರೆ ಇದಕ್ಕೆ ಅರ್ಥವೇ ಇರೋದಿಲ್ಲ ಅಂಥೇಳಿ. ಸೊ ಒಂದಷ್ಟು ವರ್ಷಗಳ ಹಾಕಿ ಈಗ ಕನ್ಸಿಸ್ಟೆನ್ಸಿ, ಈಗ ನಾನು ಈ ತೋಟದಲ್ಲಿ 1-2 ಮುಂಗಾರಿನಲ್ಲಿ ಕನ್ಸಿಸ್ಟೆಂಟಾಗಿ ಹಾಕಿದ ಮೇಲೆ ನಾನು ಕೂಡ ಹೊರಗಡೆಯಿಂದ ತರೋದನ್ನು ನಿಲ್ಲಿಸ್ಬಿಡ್ತೀನಿ. ಇವನ್ ಮೈಕೋರೈಸಾ ಬೇಕೇ ಆಗಿಲ್ಲ, ಒಂದು ಸರಿ ಅದು ರೂಟ್ ಕಾಲನೈಸ್ ಆದಮೇಲೆ ನಮ್ಮ ಪ್ಲ್ಯಾಂಟೇಷನ್ ಎಷ್ಟು ವರ್ಷ ಇರ್ತದೆ ಅಷ್ಟು ವರ್ಷವೂ ಆ ಬೇರಿನಲ್ಲಿ ಅದು ಕಾಲನೈಸ್ ಆಗಿ ಅದರ ಬೆನಿಫಿಟ್ಸ್ನ ನಮ್ಮ ಬೆಳೆಗಳಿಗೆ ಕೊಡ್ತಾ ಇರ್ತದೆ. ಸೊ ಹಾಗೆ ಒಂದಷ್ಟು ಏನು ಗೊಂದಲಗಳು ಏನಿದೆ ಅದನ್ನು ನಾನು ಸ್ಪಷ್ಟನೆ ಮಾಡಿದ್ದೀನಿ ಅಂತ ನಾನು ಅನ್ಕೋತೀನಿ. ಸೊ ಅವಶ್ಯಕತೆಗೆ ತಕ್ಕ ಹಾಗೆ ನೀವು ಹೊರಗಡೆಯಿಂದ ಬಯೋಲಾಜಿಕಲ್ಸ್ನ ತಂದು ಹಾಕಿ. ಆದರೆ ಅಲ್ಪಾವಧಿ ಬೆಳೆಯಲ್ಲಿ ನನ್ನ ಪ್ರಕಾರ ನೀವು ಹೊರಗಡೆಯಿಂದ ತರಬೇಕಾದಂಥ ಅನಿವಾರ್ಯತೆ ಇದ್ದೇ ಇರುತ್ತೆ ಅಂತ ಅನ್ಕೋತೀನಿ. ನೀವು ಜೀವಾಮೃತದಿಂದ ಮಾಡೋದಾದರೆ ಅಥವಾ ನಿಮ್ಮಲ್ಲಿ ಅದೊಂದೇ ಅಲ್ಲ, ಇನ್ಯಾವುದೇ ಬೊಟಾನಿಕಲ್ಸು. ಈಗ ನಾನು ಹಿಂದೆ ಮಂಜುನಾಥ್ ರೆಡ್ಡಿ ಅಂತ ಹೇಳಿ ಬಾಗೇಪಲ್ಲಿ ಅವ್ರನ್ನ ಅಲ್ಲಿ ಹೋಗಿ ಮೀಟ್ ಮಾಡಿದಾಗ ಅವರು ಸ್ವತಃ ಹೋಮ್ ಮೇಡ್ ಇನ್ಸೆಕ್ಟಿಸೈಡ್ನ ಯಾವುದು ಈಗ ಎಕ್ಕದ ಎಲೆ ಮತ್ತು ಬೇವಿನ ಎಲೆ ಮತ್ತು ಇನ್ನೊಂದು ಈ ಬಳ್ಳಿ, ಈ ಥರ ಬಳ್ಳಿ ಈಗ ಇಲ್ಲಿ ನೋಡಿ ಈ ರೀತಿ ಈಗ ಏನು ಇಲ್ಲಿ ಈ ಲ್ಯಾಟೆಕ್ಸ್ ಏನು ಬರ್ತಾ ಇದೆ ಈ ಥರದ್ದು ಇವೆಲ್ಲ ಇನ್ಸೆಕ್ಟಿಸೈಡಲ್ ಪ್ರಾಪರ್ಟಿ ಇರ್ತವೆ. ಅಂದರೆ ರಿಪಲೆಂಟ್, ಒಂದು ಇನ್ಸೆಕ್ಟ್ಗೆ ರಿಪಲೆಂಟ್ ಆ್ಯಕ್ಟಿವಿಟಿ ಇರ್ತದೆ. ಇಂಥವನ್ನೆಲ್ಲ ನೀರಿನಲ್ಲಿ ಒಂದು 10 ರಿಂದ 15 ದಿವಸ ನೀರಿನಲ್ಲಿ ಕಳಿಸಿದಾಗ ಇದರ ಇರುವಂಥ ಸಾರ ಎಲ್ಲ ನೀರಿನಲ್ಲಿ ಬಿಟ್ಕೊಳ್ತದೆ. ಇಂತಹ ಬೊಟಾನಿಕಲ್ಸ್ನ ಆದರೆ ಇದು ಅಷ್ಟು ಕಾನ್ಸಂಟ್ರೇಟೆಡನ್ನು ಡೈರೆಕ್ಟಾಗಿ ಸ್ಪ್ರೇ ಮಾಡಬಾರ್ದು. ಈಗ 1 ಲೀಟರ್ ಈ ಥರ ಕಷಾಯ ನಾವು ತಯಾರಿಸ್ಕೊಳ್ಳೋದಾದರೆ ಅದಕ್ಕೆ 10 ರಿಂದ 15 ಲೀಟರ್ ನೀರು ಹಾಕಿ ನಂತರ ಅಷ್ಟು ಡೈಲ್ಯೂಟ್ ಮಾಡಿ ನಂತರ ಹಾಕಬೇಕು. ಇಲ್ಲಾಂದರೆ ಫೈಟೋಟಾಕ್ಸಿಕ್ ಆಗ್ತದೆ, ಇಲ್ಲಾಂದರೆ ನಮ್ಮ ಬೆಳೆನೇ ಸುಟ್ಟೋಗುವಂಥ ಚಾನ್ಸ್ ಇರ್ತದೆ. ಅದ್ರ ಬಗ್ಗೆನೂ ಮುಂದಿನ ವೀಡಿಯೋದಲ್ಲಿ ನಾನು ಈ ಥರದ್ದೆಲ್ಲ ನೀವು ಪ್ರಯೋಗಗಳನ್ನ ಮಾಡ್ಬೋದು. ಸೊ ಬೊಟಾನಿಕಲ್ಸ್ನ ಈ ಥರದ್ದು ಏನು ಎಕ್ಕದ ಎಲೆ ನೀವು ನೋಡಿದ್ದೀರಲ್ಲ, ಬೇವಿನ ಎಲೆ, ಈ ಥರದ್ದು ಲೇಟೆಕ್ಸ್, ಈ ಥರ ಬಳ್ಳಿಗಳು, ಇದೇ ಡೈವರ್ಸಿಟಿ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ದು. ಉಳುಮೆ ಮಾಡಲಿಲ್ಲ ಅಂತಂದರೆ ನಮ್ಮ ತೋಟದ ಜಾಗದಲ್ಲೇ ನಮಗೆ ಏನು ಬೇಕು, ಯಾವುದೇ ಒಂದು ಕೀಟ ಬಾಧೆಯ ಒಂದು ನಿಯಂತ್ರಣಕ್ಕಿರ್ಬೋದು ಅಥವಾ ಯಾವುದೇ ಸೂಕ್ಷ್ಮ ಪ್ಲ್ಯಾಂಟ್ ಪ್ಯಾಥೋಜನ್ಸ್ನ ಒಂದು ಹತೋಟಿಗಿರ್ಬೋದು, ಎಲ್ಲವೂ ಇಲ್ಲೇ ಸಿಗ್ತದೆ. ಇದೊಂದೇ ಅಲ್ಲ, ಇನ್ನೊಂದು ಅಲ್ಲ, ಆ ಕಡೆ ಒಂದು ಬಳ್ಳಿ ಇದೆ, ಅದ್ರ ಹೆಸರುಗಳು ನನಗೆ ಗೊತ್ತಿಲ್ಲ. ಇದೇ ಥರ ಲೇಟೆಕ್ಸ್ ತಯಾರಿಸುವಂಥವು, ಇಂಥವುಗಳ ಅರಿವು ನಮಗೆ ಆಗಬೇಕು. ನಮಗೆ ನಾವೇ ಈ ಥರದೊಂದು ಪ್ರಯೋಗ ಮಾಡಿಕೊಂಡು ಈ ಬರುವಂತಹ ಏನು ಚಾಲೆಂಜಸ್ ಏನಿರ್ತವೆ ಅವುಗಳನ್ನ ನಾವು ಎದುರಿಸ್ಕೊಂಡು ನಮ್ಮ ಬೆಳೆಯನ್ನು ಬೆಳೆಸ್ಕೊಂಡು ಕೃಷಿಯಲ್ಲಿ ಸುಸ್ಥಿರತೆಯನ್ನು ಸಾಧಿಸ್ಬೋದು ಅಂತ ಹೇಳ್ತಾ ಒಂದಷ್ಟು ಸ್ಪಷ್ಟನೆ ಕೊಟ್ಟಿದ್ದೀನಿ ಅಂತ ನಾನು ಭಾವಿಸ್ತೀನಿ. ಮಾತನ್ನು ಹೇಳ್ತಾ ಪರಿಸರ ಸ್ನೇಹಿ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.